ಅಹೋ ನಶೆಯೋ ನನಗೆ ನೋಟವೆಲ್ಲ ಪೊಲೀಸ್. ಈ ಹುಡುಗಿ ಗೊತ್ತಾ ನಿಂಗೆ? ಯಾರು ಮೇಡಮ್ ಇವರು? ನನಗೆ ಗೊತ್ತಿಲ್ಲ. ಹೌದೇನಪ್ಪ? ನಿನ್ ಪಕ್ಕದ ಮನೇಲಿ ಇರ್ತಾಳೆ, ನಿಂಗೆ ಯಾರು ಅಂತ ಗೊತ್ತಿಲ್ವಾ? ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ತುಂಬಾ ಪ್ರೀತಿಸ್ತೀನಿ. ಮತ್ತೆ ನಡಿ, ಬೆಡ್ರೂಮ್ಗೆ ಹೋಗೋಣ. ನನಗೆ ನೋಟವೆಲ್ಲ ತೋಂತನಂ ತನನಂ ಶೃಂಗಾರ ರಸಂ. ಐ ಆಮ್ ಸೋ ಎಕ್ಸೈಟೆಡ್. ನೀನಿಷ್ಟು ರೊಮ್ಯಾಂಟಿಕ್ ಅಂತ ನಂಗೆ ನಿಜ ಗೊತ್ತೇ ಇರಲಿಲ್ಲ. ಸಾಕಿದಲ್ಲ, ಬೇಗ ಬಾ ಪ್ಲೀಸ್. ತಾಳ್ಮೆ ಇಟ್ಕೋ ಚಿನ್ನ, ತಾಳ್ಮೆ ಪ್ರತಿಫಲ ಯಾವತ್ತೂ ಸಿಹಿಯಾಗಿರುತ್ತೆ. ಆದರೆ ಜಾಸ್ತಿ ಸ್ವೀಟ್ ಇದ್ರೆ ಹುಳ ಬಿದೋಗುತ್ತೆ ಡಾರ್ಲಿಂಗ್. ಇನ್ನಿದೇ ಒದ್ದಾಟ ನೋಡ್ಬೇಕಂತಿದ್ದೆ ನಾನು ವರ್ಷಗಳಿಂದ. ತವ ಎಷ್ಟು ಬಿಸಿ ಇರುತ್ತೋ ರೊಟ್ಟಿ ತಿನ್ನೋದ್ರಲ್ಲಿ ಅಷ್ಟೇ ಮಜಾ ಇರುತ್ತೆ. ಆದರೆ ತವಾ ಬಿಸಿ ಇದ್ರೆ ರೊಟ್ಟಿ ಸೀದೋಗುತ್ತೆ. ಒಂದು ನಿಮಿಷ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ, ರೆಡಿ ಆಗ್ಬಿಟ್ಟು. ಅಯ್ಯೋ, ಇದ್ರಲ್ಲಿ ರೆಡಿ ಆಗೋಕ್ಕೇನಿದೆ? ನಾನು ರೆಡಿ ಇದ್ದೀನಲ್ಲ, ಇಷ್ಟೇ ಸಾಕು. ಕೇಳಿಸ್ಕೊಳ್ಳೋ. ಇವನಂತ ವರ್ಷದ ನನ್ನ ಮಗ ಎಲ್ಲೂ ಇಲ್ಲ. ಮೂಡೆಲ್ಲ ಹಾಡು ಮಾಡ್ಬಿಟ್ಟ. ಎಲ್ಲೋ ಹಾಳಾಗೋದೆ. ಫಸ್ಟ್ ಹಗ್ಗ ಬಿಚ್ಚು. ಕಪ್ಪಿ ನನ್ ಮಗನೇ, ಲೋ ಬಾರೋ, ಹಗ್ಗ ಬಿಚ್ಚು. ರಾಧೆ, ಹಗ್ಗ ಬಿಚ್ಚು. ರಾಧೆ, ಬೇಗ ಬಂದು ಹಗ್ಗ ಬಿಚ್ಚು. ರಾಧೆ, ಬೇಗ ಬಂದು ಹಗ್ಗ ಬಿಚ್ಚು. ಓಯ್ ಹೆಲೋ ರಾಧೆ, ಹೆಲೋ. ಎಲ್ಲಿ ಹಾಳೋದ? ನನ್ನ ಕಟ್ಟಾಕ್ಬಿಟ್ಟಿಲಿ. ರಾಧೆ, ರಾಧೆ, ಹಗ್ಗ ಬಿಚ್ಚು. ಬೇಗ ಬಾರೋ ರಾಧೆ, ಬೇಗ ಬಾರೋ ರಾಧೆ.
ನೋವು ಆಗ್ತಾ ಇದೆ ನನ್ಗೆ. ಎಷ್ಟೊತ್ತು ಮಾಡ್ತಾ ಇದ್ದ ನೀನು? ದೃಷ್ಟಿ ಆಗದೆ ಇರ್ಲಿ, ಯಾರ ಕಣ್ಣು ಬೀಳ್ಬಾರ್ದು. ರಾಧೆ, ಹಗ್ಗ ಬಿಚ್ಚೋ. ಕೇಳಿಸ್ತಿಲ್ವೇನೋ ನಿನ್ಗೆ? ಓಹೋ ನಶೆಯೋ. ಎಷ್ಟೊತ್ತಲ್ಲೋ? ಯಾಕೆ ಇಷ್ಟು ಟೈಮ್ ಪಾಸ್ ಮಾಡ್ತಾ ಇದ್ಯಾ? ಇಷ್ಟೊತ್ತು ಕಾದಿದಾಯ್ತು, ಇನ್ನೆಷ್ಟು ಕಾಯಿಸ್ತೀಯಾ? ನನ್ನಾಗೆ ನೀನಾ ಇಲ್ಲಿ? ರಾಧೆಯಲ್ಲಿ ನನ್ನಾಗೆ ತೋಂ ತನಂ ತನನಂ ಶೃಂಗಾರ ರಸಂ. ನನ್ನಾಗೆ ಪ್ರೀತಿಗಾಗಿ ಮಾಡುತ್ತೀನ್ ಸೇವೆ. ಓ ಓ ಓ. ನೀನ್ ಅವನೇ ತಾನೆ ಗಾರ್ಡನ್ ಅಲ್ಲಿ ಸಿಕ್ಕಿದ್ದು? ನಿನ್ಗಿವಾಗ್ಲೂ ಅರ್ಥ ಆಗಿಲ್ವಾ ಸಖಿ? ಶಕ್ತಿಮಾನೇ ಗಂಗಾಧರು, ಗಂಗಾಧರೇ ಶಕ್ತಿಮಾನ, ಇಬ್ರು ಒಂದೇನೆ. ಏನು? ರಾಧೆ? ಯಾಕೆ? ಇದ್ರಲ್ಲಿ ಆಶ್ಚರ್ಯವಾಗೋಂಥದ್ದು ಏನಿದೆ? ನೀನ್ ಬೆಳಿಗ್ಗೆ ಒಬ್ಬನ ಜೊತೆ, ಸಾಯಂಕಾಲ ಒಬ್ಬನ ಜೊತೆ, ರಾತ್ರಿ ಒಬ್ಬನ ಜೊತೆ ಇರ್ಬೋದು ಅಂತಂದ್ರೆ ಮತ್ತೆ ನಾನು ರಾಧೆಯಿಂದ ಲಕ್ಷ್ಮಿ ಯಾಕಾಗಕ್ಕಾಗಲ್ಲ? ನನ್ನ ಬಿಟ್ಬಿಡು ಪ್ಲೀಸ್, ನಾನು ಹೋಗ್ಬೇಕು. ಇಂಥ ನೀಚ್ ಬಾಳ್ ಅವ್ರ ಕಂಡ್ರೆ ನನ್ಗಾಗಲ್ಲ. ನನ್ನ ಬಿಟ್ಬಿಡು, ತಪ್ಪಾಯ್ತು, ಬಿಟ್ಬಿಡು. ನಾನು ನಿನ್ನ ಹಿಂಗೆ ಸಾಯಿಸಲ್ಲ. ಯಾಕಂದ್ರೆ ಬೇಟೆಗಿರೋ ಪ್ರಾಣಿ ಕಟ್ಟಿರ್ಬಾರ್ದು ಯಾವತ್ತು. ಮಜಾ ಅಂತೂ ಅವಾಗ ಬರೋದು. ಶಿಕಾರಿ ಕೂಡ ಬರಿಯಾಗಿದ್ದಾಗ. ಬಿಡುಗಡೆ ಮಾಡ್ತಾ ಇದ್ದೀನಿ ನಿನ್ನನ್ನ. ಹೋಗು, ಓಡ್ಬಿಡು, ಹೋಗು. ಆದ್ರೆ ಒಂದ್ ಮಾತಿನ ಬೇಜಾರಂತೂ ಇದ್ದೇ ಇರುತ್ತೆ. ನಿನ್ ಕನ್ಸ್ನ ನನ್ಸ್ ಮಾಡಕ್ಕಾಗಿಲ್ಲ. ನಿನ್ ಕನ್ಸು ಕನ್ಸಾಗೆ ಸತ್ತೋಗತ್ತೆ. ಯಾಕಂದ್ರೆ ನಿನ್ ಕನ್ಸ್ನ ನನ್ಸ್ ಮಾಡಕ್ ಆಗಲ್ಲ ಅಲ್ಲ ಸಖಿ. ನಡಿ ನಡಿ ನಡಿ, ಬದುಕೋ ನಿನ್ ಜೀವನಾನ. ಬಾಕಲ್ ತೆಗಿ, ಯಾರದು ಇದ್ದೀರಾ? ಯಾರದು
ನನ್ನ ಬಿಟ್ಬಿಡು ಪ್ಲೀಸ್, ನನ್ನ ಬಿಟ್ಬಿಡು. ಇನ್ಮೇಲಿಂದ ನಾನು ಬೇರೆಯವ್ರ ಜೊತೆ ಕಾಣಲ್ಲ. ಪ್ಲೀಸ್ ಬಿಟ್ಬಿಡು. ಲಕ್ಷ್ಮಿ ನಿನ್ನಂತ ಹೆಣ್ಮಕ್ಳ ಮೇಲೆ ನಂಬಿಕೆ ಇಡಲ್ಲ. ಆಮೇಲೆ ನನ್ ಬಗ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇವಾಗಂತೂ ನಿನ್ಗೆ ಸಾವೇ ಗತಿ. ಬೇಡ, ಬಿಟ್ಬಿಡು ನನ್ನ. ಹಾ ಸಖಿ, ಹೇಳು. ಏ ಸಖಿ, ತುಂಬಾ ಪಡ್ಕೊಂಬಂದಿದ್ಯಾ ಕಣೆ. ನೀನ್ ಬದುಕಿರಕ್ಕೆ ಇನ್ನೂ ಸ್ವಲ್ಪ ಟೈಮ್ ಸಿಕ್ತು. ಇವತ್ತಿನ ದಿವಸದಲ್ಲಿ ಈ ಜಗತ್ನಲ್ಲಿ ಏನಾಗ್ತಿದೆ? ನಿನ್ನೆಯಿಂದ ಇನ್ನೊಂದು ಹುಡುಗಿ ಕಾರಣೆ ಆಗಿದ್ದಾಳೆ. ಆ ಹುಡುಗಿಯ ಹೆಸರು ರಿಚಾ ಅಂತ ಹೇಳ್ತಿದ್ದಾರೆ. ಆಕೆ ತಾನೇ ಮನೆಯಿಂದ ಕಾರಣೆ ಆಗಿದ್ದಳು. ಅದೇ ಊರಿನ ಆಚೆ ಇನ್ನೊಂದು ಹುಡುಗಿಯ ಡೆಡ್ ಬಾಡಿ ಸಿಕ್ಕಿದೆ. ಯಾರು ಇವನು ಸೀರಿಯಲ್ ಕಿಲ್ಲರ್? ಯಾಕೆ ಈ ರೀತಿ ಹತ್ಯೆಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾನೆ? ಇದರಿಂದ ಏನಾದರೂ ಬಲವಾದ ಕಾರಣ ಇದೆಯಾ? ಸದ್ಯಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಿದೆ. ಅಲ್ಲಿವರೆಗೂ ನಮ್ ಜೊತೆ ಇರಿ. ವಿ5 ನ್ಯೂಸ್. ನಮಗೂ ಫೋಟೋಗ್ರಾಫ್ಸ್ ಇವಾಗಲೇ ಸಿಕ್ಕಿರೋದು. ಪೊಲೀಸ್ ಅವ್ರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನೋಡ್ದ ಸಖಿ, ನೋಡ್ದೆ ಅಲ್ಲ ನ್ಯೂಸ್ ಅಲ್ಲಿ, ಊರ್ ತುಂಬಾ ಬೇಟೆಗಾರರೆಲ್ಲ ಓಡಾಡ್ತಾ ಇದ್ದಾರೆ. ಆ ಬೇಟೆಗಾರರ ಕೈಲಿ ಯಾಕೆ ಸಿಕ್ಕಾಕೊಂತೀಯ? ನಾಳೆ ಇನ್ನ ಒಂದ್ ನ್ಯೂಸ್ ಬರುತ್ತೆ. ಸೀರಿಯಲ್ ಕಿಲ್ಲರು ಅಂದವಾದ ಹುಡುಗಿ ಪ್ರಾಣನ ತೆಗೆದ್ಬಿಟ್ಟ ಅಂತ. ಅಷ್ಟೇ ಅಷ್ಟೇ ಬೇಬಿ, ಇನ್ ಜಾಸ್ತಿ ಹೊತ್ತು ನೀನ್ ಕಾಯೋ ಅವಶ್ಯಕತೆ ಇಲ್ಲ. ಇವರೆಲ್ರೂ ನನ್ ಕೈಲೇ ಸಾವು ಪಡೆದಿದ್ದಾರೆ. ಇವರೇನು ಹೋಗ್ಬಿಡ್ತಾರೆ, ಆಮೇಲೆ ಕಷ್ಟದಲ್ಲಿ ನಾವು ಸಿಕ್ಕಾಕೋಬೇಕು. ಇವಾಗ ಇವಳನ್ನ ಹೆಂಗ್ ಬಿಸಾಕ್ಲಿ? ಸಾಯಿಸೋದು ಎಷ್ಟು ಸುಲಭ, ಆಮೇಲೆ ಬಾಡಿನ ಬಿಸಾಕಕ್ಕೆ ತುಂಬಾ ಕಷ್ಟ. ಗುಡ್ ಮಾರ್ನಿಂಗ್ ಮೈ ಡಿಯರ್ ವೈಫಿ. ಎದ್ದೇಳು ಸಾಕು. ನೀನ್ ಬ್ಲ್ಯಾಕ್ ಕಾಫಿ ಕೂಡ ಅಲ್ಲಿ ರೆಡಿ ಇದೆ. ಏ ಬಂಗಾರಿ, ಎದ್ದೇಳು. ಮಲ್ಗೋಗ್ಬಿಡು ನನ್ನ. ಏ ಬೆಳಿಗ್ಗೆ ಆಯ್ತು ಕಣೆ, ಎಷ್ಟು ಮಲಗ್ತ್ಯಾ? ಎದ್ದೇಳು. ಡ್ಯೂಟಿಗೆ ಹೋಗಲ್ವಾ? ಇಲ್ಲ.
ನಡಿ ಎದೇಳು 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 ಎದೇಳು. ಹೇಳು. ಇಲ್ಲ ಮಲ್ಗೋಗ್ಬಿಡು ನಾನು. ಕೆಲ್ಸಕ್ಕೆ ಹೋಗಲ್ಲ ನೀನು? ಇಲ್ಲ ಇಲ್ಲ. ಒಂದ್ ಕಿಸ್ ಕೊಡು ಕೊಡು. ಇಲ್ಲ ಏನು ಏನು ಬಿಡು ನನ್ನ ಪ್ಲೀಸ್. ನಡಿ ಹೋಗಕ್ ಬಿಡು. ಇಲ್ಲ ಹೋಗು. ಏನಾಗ್ತದೆ? ಅದೇ ಗೊತ್ತಲ್ವಾ, ಇಬ್ರು ಹುಡುಗಿರು ಕಾಣೆ ಆಗಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಿದೆ, ಆದ್ರೆ ನಂಗೇನೋ ಅರ್ಥ ಆಗ್ತಾ ಇಲ್ಲ. ತಲೆ ಕೆಡ್ಸ್ಕೋಬೇಡ, ನಿನಗೆ ಬೇಕಾಗಿರೋ ಸಪೋರ್ಟ್ ಎಲ್ಲ ನಿಂಗೆ ಸಿಗುತ್ತೆ. ಹಾ, ನಂಗೆ ಡೌಟ್ ಅಂತ ಒಬ್ರ ಮೇಲಿದೆ. ಮೋಸ್ಟ್ಲಿ ಅವನೇ ಕಿಡ್ನಾಪ್ ಮಾಡಿರ್ಬೋದಾ ಅಲ್ವಾ? ಅವನ್ ಪೊಲೀಸ್ ಅವರಿಂದ ತುಂಬಾ ದಿವಸ ತಪ್ಪಿಸ್ಕೊಳಕ್ಕಂತೂ ಆಗಲ್ಲ. ಆದಷ್ಟು ಬೇಗ arrest ಏನೋ ಮಾಡ್ತೀವಲ್ಲ. ನಿಜಾನೇ ಬಿಡು. ಇವತ್ ಸಂಜೆ ಏನ್ ಪ್ಲಾನ್ಸ್ ನಿಂದು? ನಿನಗಂತಾನೆ ಫ್ರೀ ಇರ್ತೀನಿ. ನಾನು ಬೇಕಾದ್ರೆ ಹೊರಗೆ ಹೋಗೋಣವಾ ಲಾಂಗ್ ಡ್ರೈವ್ಗೆ? ಆದ್ರೆ ಏನ್ ಮಾಡೋದು, ನಿನಗೆ ಟೈಮೇ ಇಲ್ವಲ್ಲ. You're looking beautiful. ಏನ್ ವಿಶೇಷ? ಇವತ್ ಪ್ರೀತಿ ತುಂಬಾ ಉಕ್ಕಿ ಬರ್ತದೆ ನನ್ ಮೇಲೆ. ಏನ್ ಮಾಡೋದು, ನಾನು ಎಂತಿ ಇರೋದೇ ಸುಂದರವಾಗಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶಿವಾಂಗಿ. ನಿನ್ನೆ ರಾತ್ರಿ ಇನ್ನೊಂದು ಹುಡುಗಿ ನಾಪತ್ತೆ ಆಗಿದ್ದಾಳೆ. ಓ ನೋ ಸರ್, ಅಷ್ಟಕ್ಕೂ ಈ ಊರಲ್ಲಿ ಏನಾಗ್ತಾ ಇದೆ? ಐ ನೋ ಶಿವಾಂಗಿ, ಮೇಲ್ನವರಿಂದ ತುಂಬ ಪ್ರೆಷರ್ ಬರ್ತಾ ಇದೆ. ಕಮಿಷನರ್ ಸಾಹೇಬರು ಬೆಳಗ್ಗೆಯಿಂದ 3 ಸಲ ಫೋನ್ ಮಾಡಿದ್ದಾರೆ. ಈ ಪ್ರೆಸ್ಸು ಮೀಡಿಯಾದವರೆಲ್ಲ ಬೇರೆ ಥರನೇ ನಾಟಕ ಆಡ್ತಾ ಇದ್ದಾರೆ. ಸರ್, ಈ ಹುಡುಗಿ ಯಾವ ಏರಿಯಾದವಳು? ಶಿವಾಂಗಿ, ಆ ಲೊಕೇಶನ್ನ ನಿಮಗೆ ಕಳಿಸ್ತೀನಿ. ಒಂದು ಕೆಲಸ ಮಾಡಿ, ನೀವು ಆ ಲೊಕೇಶನ್ಗೆ ಬೇಗ ಬಂದ್ಬಿಡಿ. ಓಕೆ ಸರ್, ಐ ಆಮ್ ಕಮಿಂಗ್. ಸಾರಿ ಬೇಬಿ, ನಾನು ಹೋಗ್ಲೇಬೇಕು. ಬೇಬಿ, ನೀನ್ ಪೊಲೀಸ್ ಕೆಲ್ಸನ ಯಾಕೆ ಬಿಡಬಾರ್ದು? ನಾನು ಮುಂಚೆನೇ ಹೇಳಿದ್ದೀನಿ, ನಿನಗೇನ್ ಕಡಿಮೆ ಇದೆ? ಯು ನೋ ವಾಟ್ ಸೌರಭ್, ನಾನು ಈ ಪೊಲೀಸ್ ಕೆಲಸ ದುಡ್ಗೋಸ್ಕರ ಮಾಡ್ತಾ ಇಲ್ಲ. ಸೊ ಇನ್ನು ಮುಂದೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿಲ್ಲ ಅಂದ್ರೇ ಒಳ್ಳೇದು. ಸರ್ 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 ಪ್ಲೀಸ್ ಸರ್. ಆ ನಾಪತ್ತೆ ಆಗಿರೋ ಹುಡುಗಿನ ಸರ್, ಕಿಡ್ನಾಪ್ ಮಾಡಿರೋರು ಯಾರು ಸರ್? ಯಾರು ಸರ್ ಕಾರಣ ಅದಕ್ಕೆ? ಸರ್ ಪ್ಲೀಸ್ ಹೇಳಿ ಸರ್, ಪ್ಲೀಸ್ ಸರ್ ಹೇಳಿ ಸರ್, ಪ್ಲೀಸ್. ನೋಡಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕೆಲಸನ ಮಾಡ್ತಾ ಇದ್ದೀವಿ. ಹೌದಾ? ನನಗೊಂದು ಅರ್ಥ ಆಗ್ತಿಲ್ಲ, ಪೊಲೀಸ್ ಇನ್ವೆಸ್ಟಿಗೇಷನ್ ಮುಂಚೆನೇ ನಿಮಗೆ ಇದೆಲ್ಲ ಯಾರು ತಿಳಿಸ್ತಾ ಇದ್ದಾರೆ ಅಂತ. ಹಾಗಾದರೆ ನೀವೇ ಹೇಳ್ಬಿಡಿ, ಆ ಕಿಲ್ಲರ್ ಯಾರಂತ. ನಮ್ಮ ಕೆಲಸ ಇನ್ನೂ ಆರಾಮಾಗುತ್ತೆ. ಸರ್, ನಿಮ್ಗೆ ಹೇಳಕ್ಕಾಗುತ್ತಾ ಪೊಲೀಸ್ ಅವ್ರ ನೆಕ್ಸ್ಟ್ ಸ್ಟೆಪ್ ಏನು ಅಂತ? ಒಂದು ಎವಿಡೆನ್ಸ್ ಇಲ್ಲದೆ, ಒಂದು ಕ್ಲೂ ಇಲ್ಲದೆ ಆ ಸೀರಿಯಲ್ ಕಿಲ್ಲರ್ನ ಹೇಗೆ ಹುಡುಕ್ತೀರಾ? ಇದ್ರ ಹಿಂದೆ ಯಾರ್ದೇ ಕೈವಾಡ ಇರ್ಲಿ, ನಾವು ಅವ್ರನ್ನ 24 ಗಂಟೆ ಒಳಗೆ ಹಿಡ್ದಾಕ್ತೀವಿ. ನಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಾಗ್ಬೋದಾ? ಓಕೆ, ನೋ ಮೋರ್ ಕ್ವಶನ್ಸ್.
ನಗರದಲ್ಲಿ ಹುಡುಗಿರು ಕಾರಣ ಆಗೋದು ತುಂಬಾ ಸಹಜ ಆಗ್ಬಿಟ್ಟಿದೆ. ಇನ್ಫಾರ್ಮೇಶನ್ ಇಂದ ಗೊತ್ತಾಗಿದೆ ನಿನ್ನೆ ಕೂಡ ಒಂದು ಹುಡುಗಿ ಕಾರಣ ಆಗಿದ್ದಾಳೆ ಅಂತ. ಪೊಲೀಸ್ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ ಹಾಗೂ ನಗರದಲ್ಲಿ ಎಲ್ಲಾ ಕಡೆ ವಿಚಾರಣೆಗಳು ನಡೀತಿದೆ. ಪೊಲೀಸ್ ಅವರು ತಮ್ಮ ಕೆಲಸವನ್ನು ತಾವು ಮಾಡುತ್ತಿದ್ದಾರೆ ಹಾಗೂ ಹುಡುಗಿರು ಕಾರಣ ಆಗುವ ಕಾರಣ ಯಾರು ಮತ್ತೆ ಏಕೆ ಎಂಬ ಕಾರಣವನ್ನು ಹುಡುಕುತ್ತಿದ್ದಾರೆ. ಹೌದಾ, ತುಂಬಾ ಒಳ್ಳೇದು. ನಿಮಿಷಕ್ಕೂ ನ್ಯೂಸ್ ಅವರು ಮನೇಲಿ ಕೂತ್ಕೊಂಡೇ ಹೇಳ್ತಾ ಇದ್ದಾರೆ. ಪೊಲೀಸರ ಅನಿಸಿಕೆ ಏನು ಅಂತಂದ್ರೆ ಅಕ್ಕಪಕ್ಕದ ದೇಶಗಳ ಕೈವಾಡ ಕೂಡ ಇರ್ಬೋದು ಅಂತ. ಹಾಗೂ ಪೊಲೀಸ್ ಅವರು ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಇನ್ವೆಸ್ಟಿಗೇಟ್ ಮಾಡ್ತಿರೋ ಆಫೀಸರ್ಸ್ ನ ವಿಚಾರಣೆ ಮಾಡೋಣ, ಕೇಳೋಣ. ಮೇಡಮ್, ನೀವ್ ಹೇಳ್ಬೋದಾ ಪೊಲೀಸ್ ಅವ್ರ ಮುಂದಿನ ಹೆಜ್ಜೆ ಏನು ಅಂತ? ಪೊಲೀಸ್ ಅವ್ರ ಪ್ಲಾನ್ ಏನು? ಇದುವರೆಗೂ ಏನು ಎವಿಡೆನ್ಸ್ ಸಿಕ್ಕಿಲ್ಲ. ಸೀರಿಯಲ್ ಕಿಲ್ಲರ್ನ ಹೇಗೆ ಹಿಡಿತೀರಾ? ನಮ್ಗೆ ಇದ್ರ ಬಗ್ಗೆ ತಿಳಿಸಿ ಮ್ಯಾಮ್. ಇದ್ರ ಹಿಂದೆ ಯಾರ್ದೇ ಕೈವಾಡ ಇರ್ಲಿ, ನಾವ್ ಅವ್ರನ್ನ 24 ಗಂಟೆ ಒಳಗೆ ಹಿಡ್ದಾಕ್ತಿವಿ. ಸರ್ ಪ್ಲೀಸ್ ಸರ್. ಓಕೆ, ನೋ ಮೋರ್ ಕ್ವಶನ್ಸ್. ಪೊಲೀಸ್ ಇನ್ಸ್ಪೆಕ್ಟರ್ ಶಿವಾಂಗಿ ಅವರ ಹೇಳಿಕೆ ಏನಂದ್ರೆ 24 ಗಂಟೆ ಒಳಗೆ ಅಪರಾಧಿ ಹಿಡಿತಾರೆ ಅಂತ. ಇದ್ರ ಹಿಂದೆ ಯಾರ್ದೇ ಕೈವಾಡ ಇರ್ಲಿ, ನಾವ್ ಅವ್ರನ್ನ 24 ಗಂಟೆ ಒಳಗೆ ಹಿಡ್ದಾಕ್ತಿವಿ. ಸರ್ ಪ್ಲೀಸ್. ಓಕೆ, ನೋ ಮೋರ್ ಕ್ವಶನ್ಸ್. ಮಜಾ ಬರುತ್ತೆ, ತುಂಬಾ ಮಜಾ ಬರುತ್ತೆ ಈ ಶಿವಾನ್ಗಿನ್ ಬೇಟೆಯಾಡಕ್ಕೆ. ಯಾವುದಕ್ಕೂ ಮುಂಚೆ ಇದನ್ನ ಎತ್ಕೊಂಡೋಗಿ ಬಿಸಾಕ್ಬೇಕು, ಇಲ್ಲ ಅಂದ್ರೆ ಇದು ವಾಸನೆ ಬರಕ್ ಶುರು ಆಗತ್ತೆ. ನಶೆಯೋ ನನ್ನಾಗೆ ನೋಟವಲ್ಲ, ತೋಮ್ತನಂ ತನನಂ. ಏನ ಸ್ವಲ್ಪ ಹೆಲ್ಪ್ ಮಾಡಕ್ಕಾಗಲ್ವಾ? ನೋಡ್ತಾ ಇದೆಯಲ್ಲ, ನಾನು ಅಣ್ಣನ್ ಕೇಳ್ದೆ. ನಿಂದೇನ್ ಕೆಲ್ಸ ಇದೆ ಅದ್ ನೋಡ್ಕೊಂಡಿರೋ, ಜಾಸ್ತಿ ಮಾತಾಡಬೇಡ. ನಡಿ. ನನಗೆ ಬೇಗನೆ ರಿಸಲ್ಟ್ ಬೇಕು. ಕೈದಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಎಲ್ಲ ಕಡೆನೂ ಅಲರ್ಟ್ ಮಾಡಿಟ್ರಿ. ಏ ನಿಲ್ಸು ನಿಲ್ಸು ನಿಲ್ಸು. ಏಯ್, ಚೀಲದಲ್ಲೇನಿದೆ? ಅರ್ಜುನ್, ಚೆಕ್ ಮಾಡಿ ಚೀಲದಲ್ಲಿ ಏನಿದೆ ಅಂತ ನೋಡಿ.
ಮಾಡಿಲ್ಲ ಮೇಡಮ್, ನಾನೇನು ಮಾಡಿಲ್ಲ.